ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯಗೀತೆ ಮುರಳಿ ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ. ಮುರಳಿಯ ದಿನಾಂಕ 5/8/2025 ಬೆಳಗಿನ ತರಗತಿ. ರಿವೈಸ್ ಕೋರ್ಸ್ 8/4/1968. ಓಂ ನಮಃ ಶಿವಾಯ. ಸಿಕ್ಕಿಲ್ಲದೆ ಮಕ್ಕಳೇ, ಯಾರು ಬಹಳ ಒಳ್ಳೆಯ ಭಕ್ತರಿದ್ದಾರೆ ಮೊದಲು ಅವರೇ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಕೊನೆಯಲ್ಲಿ ಬರುವಂಥವರು ಅಷ್ಟು ತಿಳಿದುಕೊಳ್ಳುವುದಿಲ್ಲ. ಯಾರು ಭಕ್ತಿಯನ್ನು ಮಾಡಿದ್ದಾರೆ ಅವರಿಗೇನೆ ತಂದೆ ಫಲವನ್ನು ಕೊಡಲು ಬರುತ್ತಾರೆ. ಅವರೇ ಜಾಸ್ತಿ ಓದುತ್ತಾರೆ. ಅಂತ್ಯದಲ್ಲಿ ಎಲ್ಲವೂ ಗೊತ್ತಾಗುತ್ತದೆ. ಓಂ ನಮಃ ಶಿವಾಯ. ಶಿವ ಭಗವಾನುವಾಚ. ಹೇಗೆ ಅನ್ಯ ಪಂಡಿತರು ಕೃಷ್ಣ ಭಗವಾನುವಾಚ ಎಂದು ಹೇಳುತ್ತಾರೆ, ಅಥವಾ ವ್ಯಾಸ ಭಗವಾನುವಾಚ, ವಸಿಷ್ಠ ಭಗವಾನುವಾಚ ಎಂದು ಹೇಳುತ್ತಾರೆ, ಅದೆಲ್ಲವೂ ಶರೀರದ ಹೆಸರಾಗಿದೆ. ಇಲ್ಲಿ ಶಿವ ಭಗವಾನುವಾಚ ಇದೆ. ಬ್ರಹ್ಮನಿಗೂ ಶರೀರದ ಹೆಸರು ಇದೆ. ಇವರಿಗೆ ತಮ್ಮ ಹೆಸರು ಇಲ್ಲ. ತಂದೆ ಹೇಳುತ್ತಾರೆ ಶಿವ ಭಗವಾನುವಾಚ. ಇವರು ತಮ್ಮ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ಇವರು ಹೇಳುತ್ತಾರೆ ಶಿವ ಭಗವಾನುವಾಚ ಮಕ್ಕಳ ಪ್ರತಿಯಾಗಿ. ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಬ್ರಹ್ಮನ ತನುವನ್ನೇ ತಂದೆ ತೆಗೆದುಕೊಳ್ಳುತ್ತಾರೆ. ಅವರಿಗೇನೆ ಭಾಗೀರಥ ಎಂದು ಹೇಳಲಾಗುತ್ತದೆ. ನಾವು ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ಶಿವ ತಂದೆಯ ನಿವಾಸ ಸ್ಥಾನ ಪರಮಧಾಮ ಆಗಿದೆ. ತಂದೆ ಪರಮಧಾಮದಿಂದಲೇ ಬಂದು ನಾವು ಮಕ್ಕಳಿಗೆ ಶಿವ ಭಗವಾನುವಾಚ ಎಂದು ಹೇಳುತ್ತಿದ್ದಾರೆ. ಒಳ್ಳೆಯದು. ಈಗ ಮೊದಲು ಮನೋಹರ್ ಮಗಳಿಗೆ ತಂದೆ ಪ್ರಶ್ನೆ ಮಾಡುತ್ತಾರೆ. ಒಂದು ಜ್ಞಾನ, ಮತ್ತೊಂದು ಯೋಗ. ಈಗ ಮೊದಲು ಯೋಗನೋ ಅಥವಾ ಜ್ಞಾನವೋ? ಒಂದೇ ಶಬ್ದದಲ್ಲಿ ಉತ್ತರ ಕೊಡಬೇಕು ಎಂದು ಕೇಳುತ್ತಾರೆ. ಶಿವ ತಂದೆ ಬಂದು ಯಾಕೆ ತಿಳಿಸುತ್ತಿದ್ದಾರೆ? ಜ್ಞಾನ ಒಳ್ಳೆಯದು, ಯೋಗ ದೊಡ್ಡದು ಅಥವಾ ಜ್ಞಾನ ದೊಡ್ಡದು? ಯೋಗ ದೊಡ್ಡದು, ಆದರೆ ಯೋಗಕ್ಕೋಸ್ಕರ ಜ್ಞಾನ ಬೇಕು. ಮೊಟ್ಟ ಮೊದಲು ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ಮೊದಲು ಯೋಗಕ್ಕೋಸ್ಕರ ತಂದೆ ಜ್ಞಾನ ಕೊಡುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆ ಕೊಡುತ್ತಿದ್ದಾರೆ. ಮೊದಲು ಜ್ಞಾನ ಕೊಡುತ್ತಾರೆ, ನೆನಪು ಮಾಡುವಂತಹ ಜ್ಞಾನ ಕೊಡುತ್ತಾರೆ. ಮುಖ್ಯ ಮಾತು ತಂದೆಯನ್ನು ನೆನಪು ಮಾಡುವುದಾಗಿದೆ. ನಂತರ ಆಸ್ತಿ. ಇದು ಹೊಸ ಹೊಸ ಮಾತುಗಳಾಗಿದೆ. ನಮ್ಮ ಬುದ್ಧಿ ಮೇಲೆ ಜೋಡಣೆಯಾಗಬೇಕು. ತಂದೆ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ತಂದೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಅನ್ಯ ಯಾವ ಸ್ಥಳಗಳಲ್ಲಿಯೂ ಇಂತಹ ಮಾತು ಇಲ್ಲ. ಮಕ್ಕಳಿಗೆ ನಿಶ್ಚಯ ಆಗಿದೆ. ತಂದೆಯೇ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಇದು ಸಹ ಮಕ್ಕಳಿಗೆ ನಿಶ್ಚಯವಿದೆ. ಶಿವ ತಂದೆ ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಇದು ಆತ್ಮಿಕ ಯೂನಿವರ್ಸಿಟಿಯಾಗಿದೆ. ನಾವೀಗ ಹೊರಗಿನವರಿಗೆ ಈ ಜ್ಞಾನವನ್ನು ಹೇಗೆ ತಿಳಿಸಿಕೊಡಬೇಕು ಎನ್ನುವುದನ್ನು ಓದುತ್ತಿದ್ದೇವೆ. ಈ ಶಿಕ್ಷಣದಿಂದ ಅತಿ ದೊಡ್ಡ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಅವಶ್ಯವಾಗಿ ಭಗವಾನುವಾಚ ಮಕ್ಕಳ ಪ್ರತಿಯಾಗಿ ಇದೆ. ತಂದೆ ಹೇಳುತ್ತಿದ್ದಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ರಾಜರುಗಳಿಗೂ ರಾಜರನ್ನಾಗಿ ಮಾಡುತ್ತೇನೆ. ನಾವು ಓದುತ್ತಿದ್ದೇವೆ. ಹೇಗೆ ಈ ಮಾತುರ್ಜಿಯವರು ಇದ್ದಾರೆ ಅಥವಾ ಯಾವುದೇ ದೊಡ್ಡ ಸ್ಥಾನದಲ್ಲಿ ಉಳ್ಳಂತಹ ಅಕ್ಕಂದಿರು ಇದ್ದಾರೆ. ನಿಮಗೆ ಕೆಲವರು ಕೇಳಬಹುದು, ಎಲ್ಲಿಗೆ ಹೋಗುತ್ತೀರಿ ಈ ಸಮಯದಲ್ಲಿ ಎಂದು. ಆಗ ಅವರಿಗೆ ಹೇಳಿರಿ, ನಾವು ಆತ್ಮಿಕ ಯೂನಿವರ್ಸಿಟಿಯಲ್ಲಿ ಓದುವುದಕ್ಕೆ ಹೋಗುತ್ತೇವೆ. ನಾವು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಓದುತ್ತಿದ್ದೇವೆ. ಇದು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಣ ಆಗಿದೆ. ಯಾವ ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಣ? ಮನುಷ್ಯರಿಂದ ದೇವತೆಗಳು ಅಥವಾ ವಿಶ್ವದ ಮಾಲೀಕರಾಗುವಂತಹ ಶಿಕ್ಷಣ ಇದಾಗಿದೆ.
ಈ ದೇವತೆಗಳು ವಿಶ್ವದ ಮಾಲೀಕರು ಆಗಿದ್ದರು. ನಾವು ಮಕ್ಕಳಿಗೆ ಗೊತ್ತಿದೆ, ಈ ಶಿಕ್ಷಣದಲ್ಲಿ ಎಲ್ಲವೂ ಬರುತ್ತದೆ. ಆತ್ಮಿಕ ಯೂನಿವರ್ಸಿಟಿಯಲ್ಲಿ ನಾವು ಓದುತ್ತಿದ್ದೇವೆ. ಈ ಆತ್ಮಿಕ ಯೂನಿವರ್ಸಿಟಿಯಲ್ಲಿ ನಾವು ಎಲ್ಲ ಶಿಕ್ಷಣವನ್ನು ಪಾಸ್ ಮಾಡುತ್ತೇವೆ. ಹೆಲ್ತಿನ ಮಿನಿಸ್ಟರ್ ಶಿಕ್ಷಣವನ್ನು ಪಾಸ್ ಮಾಡುತ್ತೇವೆ. ಫುಡ್ ಶಿಕ್ಷಣವನ್ನು ಪಾಸ್ ಮಾಡುತ್ತೇವೆ. ಒಬ್ಬ ತಂದೆಯೇ ನಮಗೆ ಎಲ್ಲವನ್ನು ಓದಿಸುತ್ತಿದ್ದಾರೆ. ನಮ್ಮ ಗುಣಗಳನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಓದುತ್ತಿದ್ದೇವೆ. ಇಂತಹ ಯಾವ ಶಿಕ್ಷಣವೂ ಇಲ್ಲ ನಾವು ಓದುವುದಿಲ್ಲ ಎನ್ನುವಂಥದ್ದು. ಅವರ ಶಿಕ್ಷಣ ಬೇರೆ ಬೇರೆ ಹೆಸರಿನಲ್ಲಿ ಇದೆ. ಫುಡ್ ಮಿನಿಸ್ಟರ್ ಬೇರೆ, ಎಜುಕೇಷನ್ ಮಿನಿಸ್ಟರ್ ಬೇರೆ. ಆದರೆ ನೀವು ಮಕ್ಕಳು ಎಲ್ಲವೂ ಆಗುತ್ತಿದ್ದೀರಿ. ದೊಡ್ಡ ಇಂಜಿನಿಯರ್ ಸಹ ಆಗುತ್ತಿದ್ದೀರಿ. ನಿಮ್ಮಂತಹ ಇಂಜಿನಿಯರ್ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ಮಕ್ಕಳು ಈ ರೀತಿ ವಿಚಾರ ಸಾಗರ ಮಂಥನ ಮಾಡಬೇಕು. ತಂದೆಗೆ ಗೊತ್ತಿದೆ, ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಸಮಯ ಹಿಡಿಯುತ್ತದೆ. ಆದರೆ ಪಾಯಿಂಟ್ಸ್ಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಯಾವಾಗ ಯಾವುದೇ ಮಂತ್ರಿಗಳು ಸಿಗುತ್ತಾರೆ ಅವರಿಗೆ ಹೇಳಿರಿ, ನಾವು ಇಲ್ಲಿ ಕಲಿಯಲು ಬಂದಿದ್ದೇವೆ. ಹೆಲ್ತ್ ಮಿನಿಸ್ಟರ್, ಫುಡ್ ಮಿನಿಸ್ಟರ್ ಎಲ್ಲ ಶಿಕ್ಷಣವನ್ನು ಕಲಿಯುತ್ತೇವೆ. ನಮಗೆ ಈಶ್ವರೀಯ ಮತ ಸಿಗುತ್ತಿದೆ. ಇದರಿಂದ ನಾವು ಸಂಪೂರ್ಣವಾಗಿ ಇಡೀ ಭಾರತವನ್ನು ಆರೋಗ್ಯವಂತರನ್ನಾಗಿ ಐಶ್ವರ್ಯವಂತರನ್ನಾಗಿ ಮಾಡುತ್ತೇವೆ. ಭಾರತದ ಆಯುಷು ಎಷ್ಟು ದೀರ್ಘವಾಗಿತ್ತು ಎಂದು ಕೇಳಿದ್ದೀರಲ್ಲವೇ? ನಾವು ಅಲ್ಲಿಗೆ ಹೋಗುತ್ತಿದ್ದೇವೆ. ತಂದೆ ನಮಗೆ ಇಂತಹ ಶ್ರೀಮತವನ್ನು ಕೊಡುತ್ತಿದ್ದಾರೆ. ಆ ಶ್ರೀಮತದಂತೆ ನಡೆಯುವುದರಿಂದ ನಾವು ಎಂದೂ ಸಹ ಕಂಗಾಲರಾಗುವುದಿಲ್ಲ. ಸತ್ಯಯುಗದಲ್ಲಿ ಬಜೆಟಿನ ಮಾತು ಬರುವುದಿಲ್ಲ. ಅಲ್ಲಿ ಲೆಕ್ಕ ಇಲ್ಲದಷ್ಟು ಹಣ ಇರುತ್ತದೆ. ನಾವು ಸಂಪೂರ್ಣ ಆರೋಗ್ಯವಂತರಾಗುವುದಕ್ಕೋಸ್ಕರ ಓದುತ್ತಿದ್ದೇವೆ. ಯೋಗದಿಂದಲೇ ಸಂಪೂರ್ಣ ಆರೋಗ್ಯವಂತರಾಗುತ್ತೇವೆ. ತಂದೆಯ ಹತ್ತಿರ ಓದುವುದಕ್ಕೋಸ್ಕರ ನಾವು ಬಂದಿದ್ದೇವೆ. ಒಬ್ಬರ ಹತ್ತಿರ ಎಲ್ಲ ಜ್ಞಾನವೂ ಇದೆ. ಯಾರೆಲ್ಲ ಮಿನಿಸ್ಟರ್ಸ್ಗಳು ಇದ್ದಾರೆ, ಲ್ಯಾಂಡ್ ಮಿನಿಸ್ಟರ್, ಬಿಲ್ಡಿಂಗ್ ಮಿನಿಸ್ಟರ್, ನೀವು ಏನೇನು ಓದುತ್ತಿದ್ದೀರಿ ಎನ್ನುವುದನ್ನು ತಿಳಿಸಿರಿ. ನೀವು ಮಕ್ಕಳಿಗೆ ಆಂತರ್ಯದಲ್ಲಿ ಖುಷಿ ಇರಬೇಕು. ಇಂತಹ ಶಿಕ್ಷಣದ ಕಡೆಗೆ ಮಕ್ಕಳು ಗಮನ ಬಹಳಷ್ಟು ಕೊಡಬೇಕು. ಪರಸ್ಪರ ಮುನಿಸಿಕೊಂಡು ಶಿಕ್ಷಣ ಓದುವುದನ್ನು ಬಿಡುತ್ತಾರೆ ಅಥವಾ ನಮಗೆ ಪುರ್ಸೊತ್ತಿಲ್ಲ ಎಂದು ಹೇಳುತ್ತಾರೆ. ಇದು ಸಹ ಸರಿಯಲ್ಲ. ಇದರಲ್ಲಿ ಪುರ್ಸೊತ್ತಿನ ಮಾತೇ ಇಲ್ಲ. ಹೇಗಾದರೂ ಮಾಡಿ ಶಿಕ್ಷಣವನ್ನು ಓದಬೇಕು. ಹೊರಗಡೆ ಮುರುಳಿಯ ಮೂಲಕ ಎಲ್ಲವೂ ಸಿಗುತ್ತದೆ ಎಂದು ಹೇಳುತ್ತಾರೆ. ಮುರುಳಿ ಪ್ರಸಿದ್ಧವಾಗಿದೆ. ಕೃಷ್ಣನನ್ನು ಮುರುಳೀಧರ ಎಂದು ಹೇಳುತ್ತಾರೆ. ಆದರೆ ಅರ್ಥ ಯಾರಿಗೂ ಗೊತ್ತಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಶಿವಬಾಬಾ ಯಾವ ಕಮಾಲನ್ನು ಮಾಡಿದ್ದಾರೆ, ಯಾವ ಶಿಕ್ಷಣ ಇದೆ ಅದರ ಸಾರವನ್ನು ನಮಗೆ ಓದಿಸುತ್ತಿದ್ದಾರೆ. ಇದರಲ್ಲಿ ಯಾವುದೇ ಪುಸ್ತಕಗಳನ್ನು ತೆಗೆದುಕೊಳ್ಳುವ ಮಾತಿಲ್ಲ. ಇದು ಆತ್ಮಿಕ ಯೂನಿವರ್ಸಿಟಿಯಾಗಿದೆ. ವಾಸ್ತವದಲ್ಲಿ ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಆದರೆ ಎಲ್ಲರ ಬುದ್ಧಿ ಹೇಗಿದೆ? ಕೆಲವರ ಬುದ್ಧಿ ಹೇಗಿದೆ, ಇನ್ನು ಕೆಲವರ ಬುದ್ಧಿ ಹೇಗಿದೆ. ಆದ್ದರಿಂದ ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳುತ್ತಾರೆ. ಕೆಲವರು ಬರೆದಿಟ್ಟುಕೊಂಡಿರುವುದನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಇನ್ನು ಕೆಲವರು ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳುವುದಿಲ್ಲ. ಆದರೂ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾಡಿಸುತ್ತಾರೆ. ಇದು ಬಹಳ ಈಸಿಯಾಗಿದೆ. ಸಂಪೂರ್ಣ ಶಿಕ್ಷಣದ ಸಾರವನ್ನು ತೆಗೆಯಬೇಕು. ಮಧುರಾತಿ ಮಧುರ ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಾನು ನಿಮಗೆ ಗ್ಯಾರಂಟಿ ಕೊಡುತ್ತೇನೆ, ನಿಮ್ಮ ವಿಕರ್ಮಗಳನ್ನು ವಿನಾಶ ಮಾಡುತ್ತೇನೆ. ಭಗವಂತ ತಂದೆನೇ ಬಂದು ನಾವು ಮಕ್ಕಳಿಗೆ ಗ್ಯಾರಂಟಿ ಕೊಡುತ್ತಿದ್ದಾರೆ. ಆ ಸಾಧುಗಳು ಗ್ಯಾರಂಟಿ ಕೊಡುತ್ತಾರೆ. ನಿಮಗೆ ಮಗ ಬೇಕು ಎಂದು ಬೇಡಿದರೆ, ಒಂದು ವೇಳೆ ಮಗಳು ಜನ್ಮ ಪಡೆದುಕೊಂಡರೆ ಆಗ ಇದು ವಿಧಿಯ ನಿಯಮ ಎಂದು ಹೇಳುತ್ತಾರೆ. ಇನ್ನು ಅವರು ಏನೇನು ಕಲಿಯುತ್ತಾರೆ?
ಬೆಂಕಿಯೊಂದಿಗೆ ನೀರಿನ ಮೇಲೆ ನಡೆಯುವುದನ್ನು ಕಲಿಯುತ್ತಾರೆ. ಅದೆಲ್ಲವೂ ಸ್ಥೂಲ ಮಾತುಗಳಾಗಿದೆ. ಇಲ್ಲಿ ಇದು ಆತ್ಮ ಮತ್ತು ಪರಮಾತ್ಮನ ಮಾತಾಗಿದೆ. ಆತ್ಮಜ್ಞಾನವನ್ನೂ ಸಹ ಪರಮಾತ್ಮ ತಂದೆಯೇ ಈ ಶರೀರದ ಮೂಲಕ ಕೊಡುತ್ತಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನಾನು ಬಂದಿರುವುದೇ ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡುವುದಕ್ಕೋಸ್ಕರ. ಆತ್ಮ ಪತಿತ ತಮೋಪ್ರಧಾನ ಆಗಿದೆ. ಪಾವನ ಸತೋಪ್ರಧಾನ ಹೇಗೆ ಆಗಬೇಕು? ಇದು ಮುಖ್ಯ ಮಾತಾಗಿದೆ. ನಾವು ಸತೋಪ್ರಧಾನ ದೇವತೆಗಳು ಆಗಿದ್ದವರು. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು 84 ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ. ಇಂತಹ ಭಗವಂತ ತಂದೆಯಿಂದ ಎಂದೂ ಸಹ ವಿಮುಖರಾಗಬಾರದು. ನೆನಪು ಮತ್ತು ಶಿಕ್ಷಣ ಮುಖ್ಯವಾಗಿದೆ. ಬಹಳ ಮಕ್ಕಳು ತಂದೆಯಿಂದ ವಿಮುಖರಾಗುತ್ತಾರೆ, ಮುನಿಸಿಕೊಳ್ಳುತ್ತಾರೆ. ಕುಮಾರ ಕುಮಾರಿಯರ ಜೊತೆಗೆ ನಿಶ್ಚಿತಾರ್ಥವಾಗುತ್ತದೆ. ಆಗ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಎಷ್ಟು ನೆನಪು ಮಾಡುತ್ತಾರೆ. ಇದರಿಂದ ಅವರಿಗೆ ಏನು ಲಾಭವಿದೆ? ಏನೂ ಲಾಭ ಇಲ್ಲ. ನಾವೀಗ ಒಬ್ಬ ತಂದೆಯನ್ನೇ ನೆನಪು ಮಾಡಲೇಬೇಕು. ಇದರಿಂದ ಎಷ್ಟು ದೊಡ್ಡ ಆಸ್ತಿ ಸಿಗುತ್ತದೆ. ಈ ಮಾತುಗಳು ಸಂಗಮ ಯುಗದಲ್ಲಿ ಇದ್ದಾವೆ. ಮಕ್ಕಳಿಗೆ ಎಷ್ಟೊಂದು ಮಧುರಾತಿ ಮಧುರ ಒಳ್ಳೆಯ ಮಾತುಗಳನ್ನು ತಿಳಿಸುತ್ತೇನೆ, ಪ್ರೀತಿ ಮಾಡುತ್ತೇನೆ. ಟೀಚರ್ ರೂಪದಲ್ಲಿ ಓದಿಸಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅಲ್ಲ, ನೀವು ತಂದೆಯ ಹತ್ತಿರ ಬಂದಿದ್ದೀರಲ್ಲವೇ? ಆ ಶಿಕ್ಷಣದಲ್ಲಿ ಈ ರೀತಿ ಯಾರೂ ಮಿಲನ ಮಾಡುವುದಿಲ್ಲ. ಇಲ್ಲಿ ತಂದೆಯೂ ಇದ್ದಾರೆ, ಶಿಕ್ಷಕರು ಇದ್ದಾರೆ. ತಂದೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ. ತಂದೆ ಡೈರೆಕ್ಷನ್ ಕೊಡುತ್ತಿದ್ದಾರೆ ಮತ್ತು ನಾವು ಎಲ್ಲಿಯೂ ಹೋಗಬಾರದು. ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಬಟ್ಟೆಯಲ್ಲಿ ವಿಶೇಷವಾಗಿ ಯಾರಾದರೂ ಕುಳಿತುಕೊಳ್ಳಬೇಕೇನೋ? ಮಕ್ಕಳಿಗೆ ಗೊತ್ತಿದೆ, ತಂದೆಯೂ ಸಹ ಅವಶ್ಯವಾಗಿ ತಮ್ಮ ಸ್ವಧರ್ಮದಲ್ಲಿ ಕುಳಿತುಕೊಳ್ಳುತ್ತಾರೆ. ತಂದೆಯ ಸ್ವಧರ್ಮ ಆಗಿದೆ ಶಾಂತಿ. ನಾವು ಮಕ್ಕಳ ಸ್ವಧರ್ಮವು ಶಾಂತಿಯಾಗಿದೆ. ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಅದನ್ನು ಪರಮಧಾಮ ಎಂದು ಹೇಳಲಾಗುತ್ತದೆ. ನಾವೀಗ ಸತ್ಯದ ಸಂಘದಲ್ಲಿ ಕುಳಿತಿದ್ದೇವೆ. ಸತ್ಯ ಈಶ್ವರ ಆಗಿದ್ದಾರೆ. ಬಾಬಾ ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಜೊತೆಗೆ ಕರೆದುಕೊಂಡು ಹೋಗುವಂತಹ ತಂದೆಯಾಗಿದ್ದಾರೆ. ಇದು ಬುದ್ಧಿಯಲ್ಲಿ ನೆನಪಿರಬೇಕು. ಖುಷಿ ಇರಬೇಕು. ಇದರಲ್ಲಿ ಕಷ್ಟದ ಯಾವ ಮಾತೂ ಇಲ್ಲ. ಅವರು ಎಷ್ಟೊಂದು ಟೈಟಲ್ಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಆಫ್ ಫಿಲಾಸಫಿ. ಅವರಿಗೆ ಒಂದು ಟೋಪಿಯನ್ನು ಹಾಕಿ ಸರ್ಟಿಫಿಕೇಟನ್ನು ಕೊಡುತ್ತಾರೆ. ಇಲ್ಲಿ ಅಂತಹ ಯಾವ ಮಾತು ಇಲ್ಲ. ಈ ಮಾತು ಬಹಳ ಸಹಜವಾಗಿದೆ. ತಂದೆ ಹೇಗೆ ಸಿಂಪಲ್ ಆಗಿದ್ದಾರೆ, ಅದೇ ರೀತಿ ಜ್ಞಾನವೂ ಸಹ ಸಿಂಪಲ್ ಆಗಿದೆ. ಸಿಂಪಲ್ ಯೋಗ ಸಹಜ ಯೋಗ. ಸಹಜ ಜ್ಞಾನ ಸಹಜ ಯೋಗವಾಗಿದೆ. ಮಾತನಾಡುವುದು, ಕಾರ್ಯ ಮಾಡುವುದು, ಕುಳಿತುಕೊಳ್ಳುವುದು ಎಲ್ಲವೂ ಸಹಜವಾಗಿದೆ. ತಂದೆ ಎಷ್ಟು ಸಹಜ ಮಾತುಗಳನ್ನು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇಲ್ಲಿ ನಮಗೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಲಾಗುತ್ತದೆ. ನಂತರ ಮನೆಯಲ್ಲಿ ಹೋಗಿ ಎಲ್ಲಿಯಾದರೂ ಕುಳಿತು ನೀವು ತಂದೆಯನ್ನು ನೆನಪು ಮಾಡಬಹುದು. ಯಾರು ಎಲ್ಲಿ ಬೇಕಾದರೂ ಕುಳಿತುಕೊಂಡು ತಂದೆಯನ್ನು ನೆನಪು ಮಾಡಬಹುದು. ಇಲ್ಲಿಯ ಮಾತುಗಳನ್ನು ಎಲ್ಲರೂ ಮರೆತು ಬಿಡುತ್ತಾರೆ. ತಂದೆ ಅದಕ್ಕೆ ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ. ನೀವು ತಿರುಗಾಡುತ್ತಿರುವಾಗಲೂ ಸಹ ಈ ಮಾತುಗಳನ್ನು ನೆನಪು ಮಾಡಿಕೊಳ್ಳಿರಿ. ನೀವು ಪರಸ್ಪರ ಈ ಜ್ಞಾನದ ಮಾತುಗಳನ್ನೇ ಮಾತನಾಡಿರಿ. ಮಂದಿರಕ್ಕೆ ಹೋದಾಗಲೂ ಸಹ ಈ ಮಾತುಗಳನ್ನು ಅನ್ಯರಿಗೆ ತಿಳಿಸಿರಿ. ನಿಮಗೆ ಗೊತ್ತಿದೆ, ನಾವು ಈ ಪುರುಷಾರ್ಥದಿಂದಲೇ ಇವರ ಸಮಾನ ಆಗಲು ಸಾಧ್ಯವಿದೆ. ಇವರು ಪೂಜ್ಯ ಆಗಿದ್ದರು. ಅವಶ್ಯವಾಗಿ ಇವರೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ, ಪೂಜಾರಿಗಳಾಗುತ್ತಾರೆ. ಜ್ಞಾನದ ಹಿಂದೆ ಭಕ್ತಿ ಅವಶ್ಯವಾಗಿ ಇದೆ. ಪೂಜ್ಯರಾದ ನಂತರವೇ ಪೂಜಾರಿಗಳಾಗುತ್ತೇವೆ. ಯಾರು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಅವರೇ
ಈ ರೀತಿಯ ಜ್ಞಾನವನ್ನು ತಿಳಿಸಿಕೊಟ್ಟು ಸೇವೆ ಮಾಡಲು ಸಾಧ್ಯ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಸಹ ಜ್ಞಾನವನ್ನು ತಿಳಿಸಿಕೊಡಬೇಕು. ಎಷ್ಟೊಂದು ಟೈಟಲ್ಗಳು ಸಿಗುತ್ತವೆ. ಕೆಲವರು ಹೇಳುತ್ತಾರೆ ಇಷ್ಟು ದೊಡ್ಡ ಸ್ಥಾನಮಾನದಲ್ಲಿ ಇರುವಂಥವರು ಎಂದು. ಬಹಳ ಶ್ರೇಷ್ಠ ಮಾತುಗಳನ್ನು ಅವರಿಗೂ ತಿಳಿಸಿರಿ. ಬಹಳ ದೊಡ್ಡ ವ್ಯಕ್ತಿಗಳಿಗೆ, ಬಹಳ ದೊಡ್ಡ ವ್ಯಕ್ತಿಗಳ ಜೊತೆಗೆ ಮಾತನಾಡುತ್ತಾರೆ. ತಂದೆ ಹೇಳುತ್ತಾರೆ ಅಂಥ ದೊಡ್ಡ ವ್ಯಕ್ತಿಗಳನ್ನು ಹುಡುಕಿರಿ. ಬಲೆ ಮೊದಲು ಬಡವರೇ ಓದುತ್ತಾರೆ, ಆದರೆ ಶ್ರೀಮಂತರನ್ನು ಸಹ ಜ್ಞಾನಕ್ಕೆ ಕರೆದು ತರಬೇಕು. ಅವರಿಗೂ ಜ್ಞಾನವನ್ನು ತಿಳಿಸಿರಿ. ನಿಮಗೆ ಯಾವುದೇ ಬಿರುದುಗಳು ಇಲ್ಲ. ನೀವು ಮಕ್ಕಳು ಎಲ್ಲರೂ ಅವಿದ್ಯಾವಂತರಾಗಿದ್ದೀರಿ. ಮನುಷ್ಯರಿಗೆ ಇದು ಎಲ್ಲವೂ ನೆನಪಿರುತ್ತದೆ. ಈ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದೇವೆ ಎಂದು ಹೇಳುತ್ತಾರೆ. ಈಗ ತಂದೆ ನಮಗೆ ಅಂಧಶ್ರದ್ಧೆಯ ಜ್ಞಾನದಿಂದ ಹೊರಗೆ ಕರೆದುಕೊಂಡು ಬಂದಿದ್ದಾರೆ. ಹೊಸ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ತಂದೆಯೂ ಸಹ ಸಾಧಾರಣ ಇದ್ದಾರೆ. ತಂದೆ ಬಂದು ಕುಬ್ಜೆಯರು, ಬಿಲಿನಿಯರು, ಅಹಲ್ಯೆಯರನ್ನು ಮೇಲೆತ್ತುತ್ತಾರೆ. ತಂದೆಯೇ ಬಂದು ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ತಂದೆ ತಿಳಿಸುತ್ತಿದ್ದಾರೆ, ವೈಶ್ಯರು ಅತಿ ಕನಿಷ್ಠರನ್ನೂ ಸಹ ಜ್ಞಾನ ತಿಳಿಸಿರಿ. ಚೆನ್ನಾಗಿ ಜ್ಞಾನವನ್ನು ತಿಳಿದುಕೊಳ್ಳಿರಿ. ನಂತರ ನಿಮ್ಮ ಮನೆಯಲ್ಲಿಯೇ ಇದ್ದು ತಂದೆಯನ್ನು ನೆನಪು ಮಾಡಿರಿ. ಈ ರೀತಿಯೆಲ್ಲ ನಾವಿಲ್ಲೇ ಇರುತ್ತೇವೆ, ಇಲ್ಲೇ ಉಣ್ಣುತ್ತೇವೆ. ತಂದೆ ಹೇಳುತ್ತಾರೆ ನೀವು ನಿಮ್ಮ ಮನೆಯಲ್ಲಿಯೇ ಇರಿ. ಇನ್ನು ಕೆಲವರು ಕೇಳುತ್ತಾರೆ, ನಾವು ಈ ಶಿಕ್ಷಣವನ್ನು ಓದಿದರೆ ನಮಗೆ ಊಟ ಹಾಕುವವರು ಯಾರು? ಅರೆ, ಯಾವ ರೀತಿ ನೀವು ಮನೆಯಲ್ಲಿ ಇದ್ದವರೋ ಅದೇ ರೀತಿ ಮನೆಯಲ್ಲಿ ಇರಿ. ಮನೆಯಿಂದ ಅನುಮತಿಯನ್ನು ಪಡೆದುಕೊಂಡು ಕೇವಲ ಶಿಕ್ಷಣವನ್ನು ಓದಲು ಬನ್ನಿರಿ. ನೀವು ಜೈಲಿಗೂ ಹೋಗಿ ಜ್ಞಾನವನ್ನು ತಿಳಿಸಬಹುದು. ಆದರೆ ಏನು ಗೊತ್ತು, ಅವರು ಪರ್ಮಿಷನ್ ಕೊಡಲು ಸಾಧ್ಯವಿಲ್ಲ. ನೀವು ಎಲ್ಲಿ ತನಕ ಈ ಜ್ಞಾನವನ್ನು ತಿಳಿಸುವುದಿಲ್ಲ, ಅಲ್ಲಿಯೂ ಹೋಗಿ ಜೈಲರ್ಗೂ ಈ ಜ್ಞಾನವನ್ನು ತಿಳಿಸಿರಿ. ಸೇವೆಯ ವಿಚಾರಗಳು ಇಡೀ ದಿನ ನಡೆಯುತ್ತಿರಬೇಕು. ಈ ಸಮಯದಲ್ಲಿ ನಾವು ಡ್ರಾಮಾ ಅನುಸಾರವಾಗಿ ಸರ್ವಿಸ್ ಮಾಡುತ್ತಿದ್ದೇವೆ. ನೀವು ಮಕ್ಕಳು ಹೇಳಬಹುದು, ನಾವು ತಂದೆಯ ಮೂಲಕ ಎಲ್ಲವನ್ನು ಓದುತ್ತಿದ್ದೇವೆ, ಮತ್ತೆ ಯಾವುದನ್ನು ಓದುವ ಜ್ಞಾನ ಉಳಿಯುವುದಿಲ್ಲ. ಇದು ಹೋಲ್ಸೇಲ್ ಜ್ಞಾನ ಆಗಿದೆ. ಇದರಿಂದ ನಾವೆಲ್ಲರೂ ಇದು ಒಂದು ಉಪಕರಣ. ನಾವೆಲ್ಲವನ್ನು ಓದುತ್ತಿದ್ದೇವೆ. ತಂದೆಗೆ ಯಾವ ಚಿಂತೆಯೂ ಇಲ್ಲ, ಮಕ್ಕಳಿಗೂ ಸಹ ಚಿಂತೆ ಇಲ್ಲ. ನೀವು ಏನೆಲ್ಲ ಮಾಡುತ್ತಿದ್ದೀರಿ ತಂದೆಗೆ ಗೊತ್ತಿದೆ. ಕಲ್ಪದ ಮೊದಲೂ ಸಹ ಆಗಿತ್ತು. ಕಲ್ಪದ ಮೊದಲು ಡಿಸ್ಸರ್ವಿಸ್ ಆಗಿತ್ತು. ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಂಡಿದ್ದೀರಿ. ತಂದೆಗೆ ಚಿಂತೆ ಇಲ್ಲ. ಶಾಂತಿಯಂತಹ ವಸ್ತು ಮತ್ತೊಂದಿಲ್ಲ. ಮೌನದಲ್ಲಿ ಇರಬೇಕು. ನೆನಪಿನಿಂದಲೇ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತದೆ. ನೆನಪಿನಲ್ಲಿ ಇದ್ದಾಗಲೇ ನಮ್ಮ ಗುಣಗಳನ್ನು ನಾವು ಸುಧಾರಣೆ ಮಾಡಿಕೊಳ್ಳುತ್ತೇವೆ. ಎಷ್ಟು ತಂದೆಯ ನೆನಪಿನಲ್ಲಿ ಇರುತ್ತೇವೆ ಅಷ್ಟು ನಮ್ಮ ಗುಣಗಳು ಸುಧಾರಣೆಯಾಗುತ್ತವೆ. ಮಾಯೆ ಬಲೆ ನಿಮ್ಮನ್ನು ಎಷ್ಟೇ ಹೈರಾಣ್ ಮಾಡಲಿ, ಅಂದರೆ ಸುಸ್ತು ಮಾಡಲಿ, ನೀವು ಅಂಗದನ ಸಮಾನ ಅಡೋಲರಾಗಿರಬೇಕು. ಹನುಮಂತನು ಸಹ ಒಬ್ಬರ ಉದಾಹರಣೆಯಲ್ಲ. ಲಕ್ಷ್ಮೀನಾರಾಯಣರ ಮನೆತನ ಇದೆ. ಹೇಗೆ ಎಡ್ವರ್ಡ್ ದಿ ಫಸ್ಟ್, ಎಡ್ವರ್ಡ್ ದಿ ಸೆಕೆಂಡ್ ಈ ರೀತಿ ನಡೆಯುತ್ತದೆ ಅಲ್ಲವೇ? ಅದೇ ರೀತಿ ಮೊದಲನೇ ಮಹಾರಾಜ, ಎರಡನೇ ಮಹಾರಾಜ, ಮೂರನೇ ಮಹಾರಾಜ. ಕೃಷ್ಣನ ರಾಜ್ಯಕ್ಕೂ ಕ್ರಿಶ್ಚಿಯನ್ನರಿಗೂ ಯಾವ ಸಂಬಂಧವೂ ಇಲ್ಲ. ಯಾವುದೇ ಕೊಡುವು ತೆಗೆದುಕೊಳ್ಳುವ ಸಂಬಂಧ ಇಲ್ಲ. ಭಾರತದಿಂದ ಬಹಳಷ್ಟು ತೆಗೆದುಕೊಂಡು ಹೋಗಿದ್ದಾರೆ. ಈಗ ಮತ್ತೆ ಕೊಡುವಂತಹ ಸಮಯವಾಗಿದೆ. ಇದು ಎಲ್ಲವೂ ಆಟೋಮೆಟಿಕ್ ಆಗಿ ನಡೆಯುತ್ತಿರುತ್ತದೆ. ಈಗ ಕೊಡುವಂತಹ ಸಮಯವೂ ಬಂದಿದೆ. ಈ ಸಮಯದಲ್ಲಿ ಭಾರತಕ್ಕೆ ಅವಶ್ಯಕತೆ ಇದೆ. ಆ ಸಮಯದಲ್ಲಿ ಅವರಿಗೆ ಅವಶ್ಯಕತೆ ಇತ್ತು, ಎಲ್ಲವನ್ನು ತೆಗೆದುಕೊಂಡು ಹೋದರು. ಈ ಎಲ್ಲ ಮಾತುಗಳನ್ನು ತಂದೆಯ ವಿನಃ ಅನ್ಯರು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಜ್ಞಾನಸಾಗರ ಎನ್ನುವ ಅರ್ಥವೂ ಗೊತ್ತಿಲ್ಲ.
ಪ್ರತಿಯೊಬ್ಬ ಮನುಷ್ಯರಿಗೂ ತಮ್ಮ ತಮ್ಮದೇ ಆದ ಮಾತುಗಳಿದ್ದಾವೆ. ಅನೇಕ ಮತಾಂತರಗಳಿದ್ದಾವೆ. ತಂದೆಯ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ. ತಂದೆಯನ್ನು ತಿಳಿದುಕೊಂಡು ನೆನಪು ಮಾಡಬೇಕು. ನಾವೀಗ ತಂದೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ತಂದೆ ತಿಳಿಸುತ್ತಿದ್ದಾರೆ, ಭಕ್ತಿಯ ಪಾತ್ರವೂ ಇದೆ. ಯಾರು ಬಹಳಷ್ಟು ಭಕ್ತಿ ಮಾಡುತ್ತಾರೆ ಅವರಲ್ಲಿ ಅವಶ್ಯವಾಗಿ ಫಸ್ಟ್ ನಂಬರ್ನಲ್ಲಿ ಬರುತ್ತಾರೆ. ನಾಮ, ರೂಪ, ದೇಶ, ಕಾಲ ಎಲ್ಲವೂ ಚೇಂಜ್ ಆಗುತ್ತದೆ. ನೀವೇ ಬಹಳಷ್ಟು ಭಕ್ತಿಯನ್ನು ಮಾಡಿದಂಥವರು. ಎಲ್ಲರಿಗಿಂತ ಜಾಸ್ತಿ ಭಕ್ತರು ನೀವೇ ಆಗಿದ್ದೀರಿ. ಯಾರು ಜ್ಞಾನಮಾಲೆಯಲ್ಲಿ ಶ್ರೇಷ್ಠರಾಗುತ್ತಾರೆ ಅವರೇ ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೆ. ನೀವು ಮಕ್ಕಳಲ್ಲಿಯೂ ಸಹ ಭಕ್ತರು ಇದ್ದಾರೆ. ಯಾರು ಭಕ್ತರಾಗಿದ್ದರೂ ಅವರೇ ಬಂದು ಈಗ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ತಂದೆಯೂ ಸಹ ಹೇಳುತ್ತಾರೆ, ಯಾರು ಬಹಳ ಒಳ್ಳೆಯ ಭಕ್ತರಿದ್ದಾರೆ ಅವರೇ ಮೊದಲು ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಕೊನೆಯಲ್ಲಿ ಬರುವಂಥವರು ಇಷ್ಟೊಂದು ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ. ಯಾರು ಭಕ್ತಿಯನ್ನು ಮಾಡುತ್ತಾರೆ ಅವರಿಗೇನೆ ತಂದೆ ಭಕ್ತಿಯ ಫಲವನ್ನು ಕೊಡಲು ಬರುತ್ತಾರೆ. ಅವರೇ ಜಾಸ್ತಿ ಓದುತ್ತಾರೆ. ಅಂತ್ಯದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತದೆ. ಜ್ಞಾನವನ್ನು ಕೇಳುವುದರಿಂದ ಮುಖ ಹೇಗಾಗುತ್ತದೆ? ತಂದೆಯ ಮೇಲೆ ಪ್ರೀತಿ ಇದೇ ಇಲ್ಲ ಎನ್ನುವುದು ಜ್ಞಾನ ಕೇಳುವಾಗ ಗೊತ್ತಾಗುತ್ತದೆ. ಮಕ್ಕಳಿಗೆ ಬಹಳಷ್ಟು ಪ್ರೀತಿ ಇರಬೇಕು. ಆತ್ಮ ತನ್ನ ತಂದೆಯನ್ನು ನೋಡುತ್ತದೆ. ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ತಂದೆಗೂ ಸಹ ಗೊತ್ತಿದೆ ನಾನು ಎಷ್ಟು ಸಣ್ಣ ಬಿಂದುವಾಗಿ ನೀವು ಮಕ್ಕಳಿಗೆ ಓದಿಸುತ್ತಿದ್ದೇನೆ. ನಿಮಗೆ ಬಿಂದುವಿನ ನೆನಪು ಬರುವುದಿಲ್ಲ. ಆದರೆ ನೀವು ಮಕ್ಕಳಿಗೆ ಗೊತ್ತಿದೆ ಮುಂದೆ ಹೋದಂತೆ ನಾವು ಸಹೋದರರು ನಮಗೆ ತಂದೆ ಓದಿಸುತ್ತಿದ್ದಾರೆ ಎನ್ನುವುದು ಗೊತ್ತಾಗುತ್ತದೆ. ಬಲೆ ಮುಖ ಸಹೋದರಿಯರದಿರಬಹುದು, ಆದರೆ ದೃಷ್ಟಿ ಆತ್ಮದ ಕಡೆಗೆ ಇರಬೇಕು. ನಮ್ಮ ದೃಷ್ಟಿ ಶರೀರದ ಕಡೆಗೆ ಹೋಗಬಾರದು. ಇದರಲ್ಲಿಯೇ ಬಹಳ ಪರಿಶ್ರಮ ಇದೆ. ನಾವು ಸಹೋದರರು ಎಂದು ತಿಳಿದು ಶಿಕ್ಷಣವನ್ನು ಓದಬೇಕು, ಓದಿಸಬೇಕು. ಆತ್ಮ ಬಿಂದುವಾಗಿದೆ ಎನ್ನುವುದು ಗೊತ್ತಿದೆ. ಆತ್ಮದಲ್ಲಿಯೇ ಸಂಪೂರ್ಣ ಜ್ಞಾನ ಭರ್ತಿಯಾಗಿದೆ. ಬಹಳಷ್ಟು ಶಿಕ್ಷಣ ಇದೆಯಲ್ಲವೇ? ಈ ಶಿಕ್ಷಣಕ್ಕೆ ಹೋಲಿಕೆ ಕೊಟ್ಟರೆ ಆ ಜಗತ್ತಿನ ಶಿಕ್ಷಣ ಏನೂ ಅಲ್ಲ. ತುಲನೆ ಮಾಡಿದಾಗ ಈ ಶಿಕ್ಷಣದ ಕಡೆಯ ತಕ್ಕಡಿಯೇ ಭಾರ ಆಗುತ್ತದೆ. ತಂದೆ ಹೇಳುತ್ತಾರೆ, ನಾನು ಆತ್ಮರುಗಳಿಗೆ ಓದಿಸುತ್ತಿದ್ದೇನೆ. ಆತ್ಮಗಳಿಗೆ ಅನುಭವವಾಗುತ್ತಿದೆಯಲ್ಲವೇ? ಆತ್ಮ ಅಂದರೆ ಏನು? ತಂದೆ ನಾವು ಮಕ್ಕಳಿಗೆ ಅನುಭೂತಿಯನ್ನು ಮಾಡಿಸುತ್ತಿದ್ದಾರೆ. ಆತ್ಮ ಈ ರೀತಿ ಇದೆ ಎಂದು ಅನುಭೂತಿ ಮಾಡಿಸುತ್ತಿದ್ದಾರೆ. ಮನುಷ್ಯರ ಬುದ್ಧಿಯಲ್ಲಿ ಪರಮಾತ್ಮ 1000 ಸೂರ್ಯಗಳಿಗಿಂತಲೂ ತೇಜೋಮಯನಾಗಿದ್ದಾನೆ ಎನ್ನುವ ಮಾತು ಇದೆ. ಅವರಿಗೆ ಅದೇ ರೀತಿಯ ಸಾಕ್ಷಾತ್ಕಾರವಾಗುತ್ತದೆ. ಹೇಗೆ ಅರ್ಜುನನ ಉದಾಹರಣೆಯನ್ನು ಕೊಡುತ್ತಾರೆ. ಅರ್ಜುನ ಹೇಳಿದ, ನಿನ್ನ ಈ ತೇಜಸ್ಸನ್ನು ನಾನು ಸಹನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ. ಮೊಟ್ಟ ಮೊದಲು ಈ ರೀತಿ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತಿತ್ತು. ಮನುಷ್ಯರು ತಿಳಿದುಕೊಂಡರು, ಇವರಿಗೆ ಭಗವಂತನ ಸಾಕ್ಷಾತ್ಕಾರವಾಗುತ್ತಿದೆ ಎಂದು. ನಾನು ಹೇಳುತ್ತೇನೆ, ಈ ರೀತಿ ಯಾವುದೂ ಅಲ್ಲ. ಭಗವಂತ ಈ ರೀತಿ 1000 ಸೂರ್ಯಗಳಿಗಿಂತ ತೇಜೋಮಯ ಅಲ್ಲ. ಅದು ಅವರ ಭಾವನೆ. ಅವರ ಭಾವನೆಗೆ ಅನುಸಾರವಾಗಿ ಸಾಕ್ಷಾತ್ಕಾರವಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತು ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಸತ್ಯ ಬ್ರಾಹ್ಮಣರಾಗಿರಿ. ಸತ್ಯ ಬ್ರಾಹ್ಮಣರ ಪರೀಕ್ಷೆಯನ್ನು ಮುರುಳಿಯಿಂದ ಆಗುತ್ತದೆ. ಮುರುಳೀಧರನೊಂದಿಗೆ ಸ್ನೇಹ ಇದೆ ಎನ್ನುವುದರ ಲಕ್ಷಣವೇ ಮುರುಳಿಯಾಗಿದೆ. ಎಷ್ಟು ಮುರುಳಿಯ ಮೇಲೆ ಸ್ನೇಹ ಇರುತ್ತದೆ ಅಷ್ಟು ತಿಳಿದುಕೊಳ್ಳಿರಿ ಇವರಿಗೆ ಮುರುಳೀಧರನ ಮೇಲೂ ಸ್ನೇಹವಿದೆ ಎಂದು. ಕೇವಲ ನಿಯಮಪೂರ್ವಕವಾಗಿ ಅಲ್ಲ,
ಆದರೆ ಲಗನ್ನಿಂದ ಮುರಳಿಯನ್ನು ಓದುವುದು, ಲಗನ್ನಿಂದ ಮುರಳಿಯನ್ನು ಕೇಳುವುದು. ಅಂದರೆ ಅರ್ಥ ಮುರಳೀಧರನ ಕಡೆಗೆ ಲಗನ್ನಲ್ಲಿ ಇರುವುದು. ಮುರಳಿಯೊಂದಿಗೆ ಲಗನ್ ಇದೆ ಎಂದು ಹೇಳುತ್ತಾರೆ ಎಂದರೆ ಅರ್ಥ ಅವರು ಸತ್ಯ ಬ್ರಾಹ್ಮಣರು. ಮುರಳಿಯೊಂದಿಗೆ ಲಗನ್ ಕಡಿಮೆ ಇದೆ ಎಂದರೆ ಅರ್ಥ ಆಫ್ ಕಾಸ್ಟ್ ಬ್ರಾಹ್ಮಣರು. ಒಳ್ಳೆಯದು. ಓಂ ನಮಃ ಶಿವಾಯ.